ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಿಚು ಬೆಳಗಾಂ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವಾಗ ನಿಮ್ಮದು ಇಂಜಿನಿಯರಿಂಗ್ ಆಗಿದೆಯಾ? ಹಾಗಿದ್ರೆ ಈ 5 ಕೆರಿಯರ್ ಆಪ್ಷನ್ಸ್ನ ಟ್ರೈ ಮಾಡಿ. ನಿಮ್ಮ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆಯಾ? ಕನ್ಫ್ಯೂಸ್ಡ್ ಇದ್ದೀರಾ ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತ ಚಿಂತನೆ ಮಾಡಬೇಡಿ ಸ್ಟೂಡೆಂಟ್ಸ್. ಇವತ್ತು ನಾನು ನಿಮಗೆ ಟಾಪ್ 5 ಕೆರಿಯರ್ ಆಪ್ಷನ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ. VTU ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲ ಫೈನಲ್ ಇಯರ್ BE/BTech ಸ್ಟೂಡೆಂಟ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಫುಲ್ ವಾಚ್ ಮಾಡಿ, ಕೆರಿಯರ್ ಬಗ್ಗೆ ಪೂರ್ತಿ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ಫಸ್ಟ್ ಹೈಯರ್ ಸ್ಟಡೀಸ್ ಬಗ್ಗೆ ಹೇಳ್ತೀನಿ. MTech ಇನ್ ಇಂಡಿಯಾ, ಹಾಗೆ MBA ಮತ್ತು MS ಅಬ್ರಾಡ್, ಈ ಮೂರು ತುಂಬ ಬೆಸ್ಟ್ ಆಪ್ಷನ್ಸ್. ಸೊ ಈಗ MTech ಇನ್ ಇಂಡಿಯಾ ಅಂದರೆ ಗೇಟ್ ಎಕ್ಸಾಮ್ ಮುಖ್ಯ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ನಿಮಗೆ MTech ಮಾಡಬೇಕು ಅಂತಿದ್ದೀರಾ? ಹಾಗಿದ್ರೆ ಗೇಟ್ ಎಕ್ಸಾಮ್ಸ್ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಅಕಾಡೆಮಿಕ್ ಸ್ಟ್ರಾಂಗ್ ಇದೆ ಅಂದರೆ ಇದು ತುಂಬ ಸಾಲಿಡ್ ಪಾತ್ ಆಗಿರುತ್ತೆ. ನೀವು ಇದನ್ನು ಕ್ಯಾರಿ ಆನ್ ಮಾಡ್ಬೋದು. ಹಾಗೆ ಯಾರ್ಯಾರು ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದೀರೋ ಅವರು MBA ಮಾಡ್ಬೋದು. ಈಗ ಅದನ್ನು ಮಾಡೋಕ್ಕೆ ನಿಮಗೆ CAT, MAT ಮತ್ತು KMAT ಎಕ್ಸಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರೈ ಮಾಡಿ. ಹಾಗೆ MS ಅಬ್ರಾಡ್ಗೆ ಇಂಟ್ರೆಸ್ಟ್ ಇರೋರು GRE ಪ್ಲಸ್ IELTS ಇದ್ರೆ USA, ಜರ್ಮನಿ, ಕೆನಡಾನ MS ಕೋರ್ಸ್ನ ಚೂಸ್ ಮಾಡ್ಬೋದು. ಸೊ ಈ ಮೂರು ಬಂದು ಡೀಪ್ ನಾಲೆಜ್, ಹಾಗೆ ಬೆಟರ್ ಸ್ಯಾಲ್ರಿ ಇರುತ್ತೆ, ಹಾಗೆ ಟೈಮ್ ಪ್ಲಸ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಮತ್ತು ನೀವು ಇದರಲ್ಲಿ ಏನಾದ್ರು ಸ್ಪೆಷಲೈಸ್ ಇದ್ದರೆ ಇದು ತುಂಬಾ ಬೆಸ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಪ್ಲೇಸ್ಮೆಂಟ್ಸ್ಗೆ ಅಂತ ಬಂದರೆ, ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಆಪ್ಷನ್ಸ್ ಬಂದು ಹೈಯರ್ ಸ್ಟಡೀಸ್ ಆಗಿರುತ್ತೆ. ಈಗ ಸೆಕೆಂಡ್ ಆಪ್ಷನ್ ಬಂದು ಕ್ಯಾಂಪಸ್ ಸೆಲೆಕ್ಷನಿಂದ ನೀವು ಜಾಬ್ನ ಗ್ರ್ಯಾಬ್ ಮಾಡ್ಬೋದು. ಸೊ VTU ಸ್ಟೂಡೆಂಟ್ಸ್ಗೆ ಅಂತ ಅಲ್ಲ, ಎಲ್ಲ BE/BTech ಅವ್ರಿಗೆ ಮೋಸ್ಟ್ ಪ್ರಾಬಬಲಿ ಏಪ್ರಿಲ್ ಟು ಮೇ ಪ್ಲೇಸ್ಮೆಂಟ್ ಸೆಷನ್ ನಡೀತಾ ಇರುತ್ತೆ. TCS, ಇನ್ಫೋಸಿಸ್, ವಿಪ್ರೋ ಎಕ್ಸೆಟ್ರಾ ಕಂಪ್ನೀಸ್ ಇರುತ್ತೆ. ಹಾಗೆ ಇವನ್ ಆಫ್ ಕ್ಯಾಂಪಸ್ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಮಾಡ್ಬೋದು. ಹೇಗೆ ಅಂದರೆ ಲಿಂಕ್ಡ್ಇನ್ ಇರ್ಬೋದು, ನೌಕರಿ, ಇಂಟರ್ಶಾಲಾ ದ್ವಾರ, ಈ ಥರ ತುಂಬಾ ವೆಬ್ಸೈಟ್ಸ್ಗಳಿದೆ. ಸೊ ನೀವು ಅದರಲ್ಲೂ ಜಾಬ್ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆಲ್ಲ ಮೇನ್ 3 ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆ್ಯಪ್ಟಿಟ್ಯೂಡ್, ಇನ್ನೊಂದು ಪ್ರೋಗ್ರಾಮಿಂಗ್, ಇನ್ನೊಂದು ಕಮ್ಯುನಿಕೇಷನ್ ಪ್ಲಸ್ ರೆಸ್ಯೂಮ್. ಓಕೆನಾ ಸ್ಟೂಡೆಂಟ್ಸ್? ಯಾವುದೇ ಕಾರಣಕ್ಕೂ ರೆಸ್ಯೂಮ್ನ ಖಾಲಿ ಇಟ್ಕೊಬೇಡಿ. ಲೈಕ್ ಏನೇ ಇದ್ದರೂ ಎಲ್ಲ ಥರ ನೀವು ಪ್ರೋಗ್ರಾಮಲ್ಲಿ ಇದ್ದರೆ C ಇರಲಿ, C++ ಇರಲಿ, ಜಾವಾ, ಪೈಥಾನ್ ಏನೇ ಇದ್ದರೂ ಪೂರ್ತಿ ಫಿಲ್ ಮಾಡಿ. ಮೇನ್ ನಿಮ್ಮದು ರೆಸ್ಯೂಮ್ ಆಗುತ್ತೆ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಈಗ ಮೂರನೇ ಕೆರಿಯರ್ ಪಾತ್ ಬಂದುಬಿಟ್ಟು ಗೌರ್ಮೆಂಟ್ ಜಾಬ್ಸ್. ಈಗ ನೀವು ಎಕ್ಸಾಮ್ಸ್ ಲೈಕ್ UPSC, KPS, SSC, RRB, ISRO, DRDO, BEL, BHEL, ಈ ಥರ ಎಷ್ಟೊಂದು ಎಕ್ಸಾಮ್ಸ್ ಇದೆ ಸ್ಟೂಡೆಂಟ್ಸ್. ಅದರಿಂದ ನಿಮಗೆ ಗೌರ್ಮೆಂಟ್ ಜಾಬ್ಸ್ ಅಲೋಕೇಟ್ ಆಗ್ಬೋದು. ಸೊ ಈ ಎಕ್ಸಾಮ್ಸ್ ಎಲ್ಲ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೂ ಎಲಿಜಿಬಿಲಿಟಿ ಇರುತ್ತೆ. ಹಾಗೆ PSUs ಲೈಕ್ IOCL ಇರ್ಬೋದು, NTPC ಇರ್ಬೋದು, ಇದೆಲ್ಲದಕ್ಕೂ ಗೇಟ್ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂದರೆ ಜಾಬ್ ಸೆಕ್ಯೂರಿಟಿ, ಹಾಗೆ ಹೈ ರೆಸ್ಪೆಕ್ಟ್ ಆ್ಯಂಡ್ ಪರ್ಕ್ಸ್ ಇರುತ್ತೆ. ಸೊ ಡೌನ್ ಸೈಡ್ ಅಂತ ಬಂದರೆ ಕಾಂಪಿಟೇಟಿವ್ ಪ್ಲಸ್ ಲಾಂಗ್ ಪ್ರಿಪ್ರೇಷನ್ ಇರಬೇಕಾಗುತ್ತೆ ಸ್ಟೂಡೆಂಟ್ಸ್. ಇಲ್ಲ ಅಂದರೆ ಈ ಥರ ಗೌರ್ಮೆಂಟ್ ಜಾಬ್ಸ್ಗೆ UPSC, KPSC ಎಕ್ಸಾಮ್ಸ್ ಎಲ್ಲ ತುಂಬಾ ಟಫ್ ಆಗುತ್ತೆ. ಸೊ ನೀವು ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಂದರೆ ಈಗ ಫೋರ್ತ್ ಆಪ್ಷನ್ ಬಂದು ಫ್ರೀಲ್ಯಾನ್ಸಿಂಗ್ ಮತ್ತು ಆನ್ಲೈನ್ ವರ್ಕ್ ಇರುತ್ತೆ. ವೆಬ್ ಡೆವಲಪ್ಮೆಂಟ್ ಇರ್ಬೋದು, ಆ್ಯಪ್ ಡೆವಲಪ್ಮೆಂಟ್, ಗ್ರಾಫಿಕ್ ಡಿಸೈನ್, ಆ್ಯನಿಮೇಷನ್ಸ್, ವಿಡಿಯೋ ಎಡಿಟಿಂಗ್, ಈ ಥರ ಎಲ್ಲದು ಫ್ರೀಲ್ಯಾನ್ಸಿಂಗಲ್ಲಿ ಸ್ಕೋಪ್ ಇದೆ. ಸೊ ನೀವು ಅದನ್ನೆಲ್ಲ ಟ್ರೈ ಮಾಡ್ಬೋದು. ಹಾಗೆ ಪ್ಲ್ಯಾಟ್ಫಾರ್ಮ್ಸ್ ತುಂಬಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ. ಫೀವರ್ ಇರ್ಬೋದು, ಅಪ್ವರ್ಕ್ ಇರ್ಬೋದು, freelancer.com ಇದೆಲ್ಲದೂ ಆಗುತ್ತೆ. ಹಾಗೆ ನಿಮಗೆ ಕನ್ನಡದಲ್ಲಿ ಮಾತಾಡೋಕ್ಕೆ ಕಂಫರ್ಟ್ ಇದ್ದರೆ ಸೇಮ್ ಇದೇ ಥರ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು, ಟೀಚಿಂಗ್ ಚಾನಲ್ಸ್ ಲೈಕ್ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡ್ಬೋದು. ಇದರಿಂದ ಬೋನಸ್ ಆಗಿ ನಿಮಗೆ ಇನ್ಕಮ್ ಪ್ಲಸ್ ಸ್ಕಿಲ್ ಗ್ರೋತ್ ಆಗುತ್ತೆ. ಹಾಗೆ ಇದ್ರ ಡೌನ್ ಸೈಡ್ ಏನು ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ ಸ್ವಲ್ಪ ದಿನ, ಆದರೆ ಇದಕ್ಕೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಬಟ್ ಇದಾದಮೇಲಿಂದ ನಿಮಗೆ ಸ್ಯಾಲ್ರಿ ಹೈಯೇ ಇರುತ್ತೆ. ಸೊ ಆನ್ಲೈನ್ ವೆಬ್ಸೈಟ್ಸ್ ಕೂಡ ಫೋರ್ತ್ ಆಪ್ಷನ್ ಆಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗೆ ಮೇನ್ ಈಗ ಫಿಫ್ತ್ ಬಂದರೆ, ಫಿಫ್ತ್ ಆಪ್ಷನ್ ಹೇಳೋದಾದರೆ ಎಂಟರ್ಪ್ರಿನರ್ಶಿಪ್ ಅಥವಾ ಬಿಸ್ನೆಸ್, ಈ 2 ಪಾತ್. ಓಕೆನಾ ಸ್ಟೂಡೆಂಟ್ಸ್? ಇದ್ರದ್ದು ಏನಂದರೆ ನೀವೇ
ಓನಾಗಿ ಏನಾದ್ರು ಸ್ಟಾರ್ಟಪ್ ಲೈಕ್ ಟೆಕ್ ಐಡಿಯಾ ಇದ್ದರೆ ನಿಮಗೆ V2 ಇನ್ಕ್ಯುಬೇಷನ್ ಸೆಂಟರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ಮತ್ತು ಸರ್ವಿಸಸ್ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ವೆಬ್ ಡೆವಲಪ್ಮೆಂಟ್, ಟ್ಯೂಷನ್ ಕೋಚಿಂಗ್ ಈ ಥರ ಎಲ್ಲ ಬಿಸ್ನೆಸ್ ಕೂಡ ಆಗುತ್ತೆ. ಸೊ ನೀವು ಸ್ಟಾರ್ಟಪ್ ಆಗಿ ಟ್ರೈ ಮಾಡ್ಬೋದು. ಮತ್ತು ಎಷ್ಟೊಂದು ಜನ ಕೂಡ ಮಾಡಿದ್ದಾರೆ, ಲೈಕ್ V2 ಸ್ಟೂಡೆಂಟ್ಸೇ ಸ್ಟಾರ್ಟಪ್ಸ್ ಮಾಡಿದ್ದಾರೆ. ಹುಬ್ಬಳ್ಳಿ, ಬೆಳಗಾಂ, ಮಂಗಳೂರಲ್ಲಿ ಎಷ್ಟೊಂದು ಸ್ಟಾರ್ಟಪ್ಸ್ ಮಾಡಿದ್ದಾರೆ. ಹಾಗೆ ಇದಕ್ಕೆ ಫಂಡಿಂಗ್ ಆಪ್ಷನ್ಸ್ ಬೇಕಾಗುತ್ತಲ್ಲ ಸ್ಟೂಡೆಂಟ್, ಸೊ ಅದು ಸ್ಟಾರ್ಟಪ್ ಇಂಡಿಯಾ, MSME ಹಾಗೆ ಕಾಲೇಜ್ ಲೆವೆಲ್ ಗ್ರ್ಯಾಂಟ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ನಿಮಗೆ ಲೀಡರ್ಶಿಪ್ ಸ್ಕಿಲ್ಸ್ ಇದ್ದರೆ ಇದು ತುಂಬಾ ಬೆಸ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಇದು ಎಕ್ಸ್ಟ್ರಾ ಟಿಪ್ ಥರ, ಓಕೆನಾ ಸ್ಟೂಡೆಂಟ್? ಸರ್ಟಿಫಿಕೇಷನ್ ಕೋರ್ಸಸ್. ಈಗ NPTEL, ಕೋರ್ಸೆರಾ, ಯುಡೆಮಿನಲ್ಲಿ ಸ್ಕಿಲ್ಸ್ ಬಿಲ್ಡ್ ಮಾಡ್ಬೋದು. ಹಾಗೆ ಇಂಟರ್ನ್ಶಿಪ್ ಥ್ರೂ ಇಂಟರ್ಶಾಲಾ ಇರ್ಬೋದು, AICTC ಇಂಟರ್ನ್ಶಿಪ್ ಪೋರ್ಟಲು ಸೂಪರಾಗಿ ಯೂಸ್ಫುಲ್ ಆಗುತ್ತೆ. ಇದರಿಂದ ಏನಿಲ್ಲ ಸ್ಟೂಡೆಂಟ್ಸ್, ಜಸ್ಟ್ ಸ್ಮಾಲ್ ಇಂಟರ್ನ್ಶಿಪ್ ಇರುತ್ತೆ, ಬಟ್ ಇದರಿಂದ ನಿಮಗೆ ಬಿಗ್ ಎಕ್ಸ್ಪೀರಿಯನ್ಸು ಹಾಗೆ ಬೆಟರ್ ಜಾಬ್ ಚಾನ್ಸಸ್ ಸಿಗುತ್ತೆ. ಸೊ ಇದು 6 ಇಂಟರ್ನ್ಶಿಪ್ ಇರ್ಬೋದು, ಅಥವಾ ಬಿಸ್ನೆಸ್, ಫ್ರೀಲ್ಯಾನ್ಸಿಂಗ್, ಗೌರ್ಮೆಂಟ್ ಎಕ್ಸಾಮ್ಸ್, ಪ್ಲೇಸ್ಮೆಂಟ್ಸ್, ಹೈಯರ್ ಸ್ಟಡೀಸ್, ಇದೆಲ್ಲದು ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ನೀವು ಯಾವುದೇ ವೇಯಲ್ಲಿ ಹೋದರೂ ಇಟ್ಸ್ ಬೆಸ್ಟ್ ಆಗಿರುತ್ತೆ. ಸೊ ಇಂಜಿನಿಯರಿಂಗ್ ಆದಮೇಲೆ ಕನ್ಫ್ಯೂಸ್ ಆಗಬೇಡಿ, ಬಿಕಾಸ್ ತುಂಬಾ ಕೆರಿಯರ್ ಆಪ್ಷನ್ಸ್ ಇದೆ. ಲೈಕ್ ಈ ಕೆರಿಯರ್ ಆಪ್ಷನ್ಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಷನ್ಸ್ ತಿಳ್ಕೊಂಡಿರಬೇಕು. ಸೊ ನೀವು VITU ಬೆಳಗಾಂ ಅಪ್ಡೇಟ್ಸ್ ಮೊದಲನೇ ಸತಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.